ನಾಯಕರುಗಳೆಲ್ಲ ತಮ್ಮ ಹಕ್ಕನ್ನು ಚಲಾಯಿಸಿದ ಮೇಲೆ ಮಾತನಾಡಿದ್ದಾರೆ, ಗೆಲ್ಲೋ ವಿಶ್ವಾಸದಲ್ಲಿದ್ದಾರೆ. ಬನ್ನಿ ಅವರ ಪ್ರತಿಕ್ರಿಯೆ ಕೇಳೋಣ. ನಮಗೆ ಯಾವುದು ಕೂಡ ಭಯ ಅಂತದ್ದು ಅಲ್ಲ. ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಅನೇಕ ವಿಚಾರಗಳ ಬಗ್ಗೆ CLP ಶಾಸಕಾಂಗ ಸಭೆ, ಅಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ, SIR ಬಗ್ಗೆ ಚರ್ಚೆ, ಅಭಿವೃದ್ಧಿ ಬಗ್ಗೆ ಚರ್ಚೆ, ಸಂಘಟನೆ ಬಗ್ಗೆ ಚರ್ಚೆ, ಈ ಎಲ್ಲವನ್ನು ಕೂಡಿ ನಾವು ಮಾಡಿದ್ದೀವಿ. ನಮಗೆ ಯಾವುದು ಕೂಡ ಅಡ್ಡ ಮತದಾನದ ನಮಗೆ ಭಯ ಇಲ್ಲ. ಅಡ್ಡ ಮತದಾನ ಏನಾದರೂ ಆಗಿದ್ದರೆ ಅದು BJP ಮತ್ತು JDSನಲ್ಲಾಗ್ತದೆ. ಕಾಂಗ್ರೆಸ್ನಲ್ಲಿ ನಾವು ನಿರೀಕ್ಷೆಗಿಂತ ಜಾಸ್ತಿ ಮತ ಪಡೆದುಕೊಳ್ತೀವಿ. ಕಾದು ನೋಡಿ ಸಾಕು. 100ಕ್ಕೆ 100 ನಿಶ್ಚಿತ. 100ಕ್ಕೆ 100, 100ಕ್ಕೆ 1000 ಟೈಮ್ ಬೇಕಾದರೆ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದಿರಿ. ಸರ್ಪ್ಲಸ್ ಓಟ್ ಏನು BJPಲಿ ಇತ್ತಲ್ಲ, ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ರಿಂದ 30ಕ್ಕೆ ಹೋಗಿದ್ದಾನೆ. ಓನ್ಲಿ 2 ಸರ್ಪ್ಲಸ್ ಓಟ್ ಮಾತ್ರ BJPಗೂ JDS ಬರ್ತದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳೆಲ್ಲ ಎಲ್ಲರೂ ಕೂಡ ಗೆಲ್ತಾರೆ, ಅದರಲ್ಲಿ ಅನುಮಾನನೇ ಮಾಡಿಕೋಬೇಕು. ಈಗ ನಾನು ನಿಮ್ಮ ನ್ಯೂಸ್ ಚಾನಲ್ ಗಮನಿಸಿದೆ. ಓಕೆ ಸರ್, NDA ಅಭ್ಯರ್ಥಿ ಗೆಲ್ತಾರೆ ಅಂತ ಯಾರೋ ನ್ಯೂಸ್ ಚಾನಲ್ ತೋರಿಸ್ತೀರಿ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು. ಹಂಗಾಗಿ ಅದರಲ್ಲಿ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದು ಏನಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ನೋಡಿಲ್ಲ. ನನಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದರು, ಅಲ್ಲಿ ನಿಮ್ದು ಯಾವುದೋ ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇದ್ರು DT ದೇವೇಗೌಡರು NDA ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿಕೆ ಕೊಟ್ಟರು ಅಂತ ತೋರಿಸ್ತಾ ಇದ್ರು. ನಾನು ನೋಡಲಿಲ್ಲ ಅದನ್ನ. ಆದ್ದರಿಂದ ಆ ಹೇಳಿಕೆ ಕೊಟ್ಟ ಮೇಲೆ ಬಹುಶಃ ಅನುಮಾನ ಎಲ್ಲಿ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ನಾನು ಅಲ್ಲ. ಇದರಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ವರಿಷ್ಠರು ಸಹ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಮಾಡಿದ್ದಾರೆ. ಬಹುಶಃ ಅವರೇ ಹೇಳಿಕೆ ಕೊಟ್ಟಿದ ಮೇಲೆ ಪ್ರಶ್ನೆಯನ್ನು ಉದ್ಭವಿಸಿತು ಅಂತಕ್ಕಂಥ. ಈಗ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಯಾವುದೇ ಗೊಂದಲ ಬೇಡ. ನಮ್ಮ ಪಕ್ಷದಲ್ಲಿ ಎಲ್ಲ 18 ಜನ ಒಗ್ಗಟ್ಟಾಗಿದ್ದೀವಿ. ಎಲ್ಲ 18 ಜನ ನಾವು JDS ಪಕ್ಷ. ಯಾಕಂದ್ರೆ ಆತ್ಮಸಾಕ್ಷಿಯ ಬದಲು ನಾನು JDS ಓಟ್ ಹಾಕಿದ್ದು ಹೇಳಕ್ಕೆ ಯಾಕೆ ಹಿಂಜರಿಕೆ DT ದೇವೇಗೌಡರಿಗೆ ಅಂತ ಅದನ್ನ ನೀವು ಅವ್ರನ್ನೇ ಕೇಳಬೇಕು. ಆದ್ರಿಂದ ಈ ಪ್ರಶ್ನೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ JDS ಪಕ್ಷದ ವತಿಯಿಂದ ನಾವೆಲ್ಲ 18 ಜನ ಒಟ್ಟಾಗಿದ್ದೀವಿ. ಒಟ್ಟಾಗಿ JDS ಪಕ್ಷಕ್ಕೆ ಮತದಾನ, ಗೋವಿಂದರಾಜರಿಗೆ ಮತದಾನ ಮಾಡಿದ್ದೀವಿ. ನಾವು ಒಟ್ಟಾರೆಯಾಗಿ JDS ಪಕ್ಷದ ಅಭ್ಯರ್ಥಿಗೆ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಒಟ್ಟಾರೆಯಾಗಿ ಮಾತಾಡಿದ್ದೀವಿ. ನಾವೆಲ್ಲ ಒಟ್ಟಾಗಿದ್ದೀವಿ. ನಮಸ್ಕಾರ. ದೇವೇಗೌಡರು ಯಾವತ್ತು ಅಧಿಕಾರಕ್ಕೋಸ್ಕರ ಯಾರ ಮನೆ ಬಾಗಿಲಿಗೆ ಹೋದಾರಲ್ಲ, ಒಂದು ಪ್ರಧಾನಮಂತ್ರಿ ಹುದ್ದೆನೇ ತ್ಯಾಗ ಮಾಡಿದಂಥವ್ರು. ಅವತ್ತು ಸೀತಾರಾಮ್ ಕೇಸರಿ ಒಂದು ಕ್ಷಮೆ ಕೇಳಿದರೆ 5 ವರ್ಷ ಕಂಟಿನ್ಯೂ ಆಗೋರು. ವಾಜಪೇಯಿ ಚೀಟಿ ಬರೆದು ಕಳಿಸಿದ್ರು, ನಾವು ಓಟ್ ಹಾಕ್ತೀವಿ. ಅಂಥದ್ದೇ ಬಿಟ್ಟು ಬಂದವರು ಪ್ರಧಾನಮಂತ್ರಿ ಸ್ಥಾನನೇ. ರಾಜ್ಯಸಭೆಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಾರೆ ದೇವೇಗೌಡರು. ಏನಾರು ಕೇಳಕ್ಕೆ ಹೋಗಿದ್ರಾ? ಕುಮಾರಣ್ಣರು ಕೇಳಕ್ಕೆ ಹೋಗಿದ್ರಾ? ಅವರೇ ಏನು ಮಾಡಿದರು? ಫಸ್ಟು ದೇವೇಗೌಡರು ಸದಾನಂದ ಗೌಡರು ಅಂದರು. ಆಮೇಲೆ ಪಾಪ ಮೇಡಮ್ ಅವ್ರನ್ನು, ಮಂಡ್ಯ ಮೇಡಮ್ನು ಪಾಪ ಅವಮ್ಮನ ಹೆಸರು ಹೇಳಿದರು. ಅವ್ರಿಗೂ ಟೋಪಿ ಹಾಕಿದ್ರು. ಬಾಕಿ ಯಾರು ಪಾಪ ಅವಮ್ಮಂಗಾರು ಕೊಟ್ಟಿದ್ರು, ಯಾರು ಆಗೋದು. ನಾವೇನು ಬೇಡ ನೀವು. ಒಬ್ಬರು ನಮ್ಮ ಸಮಾಜದವರಿದ್ದರು, ಅವರಿಗೆ ಇವತ್ತು CM ಅವರು 2 ವರ್ಷ ಮಾಡಲಿ, ನಮಗೇನಂತೆ. ನಾವು 2028ಕ್ಕೆ ನೋಡೋಣ. ಈಗ SM ಕೃಷ್ಣ ಅವರು ಇದ್ರಪ್ಪ, ಏನಾಯಿತು? 2004ರಲ್ಲಿ ಎಲ್ಲ ನೋಡಿದ್ದೀವಿ. ನಾನು 14 ನೋಡಿದ್ದೀನಿ, 18 ನೋಡಿದ್ದೀನಿ, 2004 ನೋಡಿದ್ದೀನಿ. ಎಲ್ಲ ನಾನು 30 ವರ್ಷ ಶಾಸಕನಾಗಿದ್ದೀನಿ. ನೋಡೋಣ. ನನಗೆ ಗೊತ್ತಿಲ್ಲ ಸರ್, ನಾನು ಅವೆಲ್ಲ ತಲೆ. ಈಗ ಅವ್ರಿಗೂ ಅದು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ತೀರ್ಮಾನ ಮಾಡಿರೋದು. ನಾನು ಅವೆಲ್ಲ ನಮ್ಮ ಲಿಮಿಟ್ ಏನಿದೆ, ನಮ್ಮ ಪಕ್ಷ, ನಾವು ಕುಮಾರಣ್ಣರು ದೇವೇಗೌಡರು ನೇತೃತ್ವದಲ್ಲಿ ಗಟ್ಟಿಯಾಗಿ ಈ ಪಕ್ಷನ ದೇವೇಗೌಡರು ಏನು ಬೆಳೆಸೋರು ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. 5 ಕ್ಯಾಂಡಿಡೇಟ್ ಕೂಡ ಗೆಲ್ತಾರೆ. ನಮಗೆ ಬೇಕಾದಷ್ಟು ಓಟುಗಳಿದೆ. JDS ಅವರು ಟ್ರೈ ಮಾಡ್ತಿದ್ದಾರೆ ನಿಮ್ಮ MLA-ಗಳಿಗೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ. ರಾಜ್ಯಕ್ಕೆ ಟ್ರೈ ಮಾಡಲೇಬೇಕಲ್ಲ. ಅವರು ಟ್ರೈಯನ್ನೆಲ್ಲ ವಿಫಲಗೊಳಿಸುವುದೇ ನಮ್ಮ ಜವಾಬ್ದಾರಿ. ಎಲ್ಲ ಓಟು ಭದ್ರವಾಗಿದ್ದಾವೆ. ಎಲ್ಲ ಓಟು 100ಕ್ಕೆ 100 ಭದ್ರವಾಗಿದ್ದೇವೆ. ಇದರಲ್ಲಿ ನಿಮಗೆಲ್ಲ ಸಿಹಿ ಸುದ್ದಿ ಸಿಗ್ತದೆ. 5 ಕ್ಯಾಂಡಿಡೇಟ್ ಕೂಡ ಗೆಲ್ತಾರೆ. ನಮಗೆ ಬೇಕಾದಷ್ಟು ಓಟುಗಳಿದೆ. JDS ಅವರು ಟ್ರೈ ಮಾಡ್ತಿದ್ದಾರೆ ನಿಮ್ಮ MLA-ಗಳಿಗೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ. ರಾಜ್ಯಕ್ಕೆ ಟ್ರೈ ಮಾಡಲೇಬೇಕಲ್ಲ. ಅವರು ಟ್ರೈಯನ್ನೆಲ್ಲ ವಿಫಲಗೊಳಿಸುವುದೇ ನಮ್ಮ ಜವಾಬ್ದಾರಿ. ಎಲ್ಲ ಓಟು ಭದ್ರವಾಗಿದ್ದಾವೆ. ಎಲ್ಲ ಓಟು 100ಕ್ಕೆ 100 ಭದ್ರವಾಗಿದ್ದೇವೆ. ಇದರಲ್ಲಿ ನಿಮಗೆಲ್ಲ ಸಿಹಿ ಸುದ್ದಿ ಸಿಗ್ತದೆ. ಖಚಿತವಾಗಿ ಯಾಕೆ ಅನುಮಾನ ಯಾಕೆ ನಿಮಗೆ?
ಎಲ್ಲ ನಮ್ಮ ಪಾರ್ಟಿನಲ್ಲಿ ಎಲ್ಲ ಒಗ್ಗಟ್ಟಾಗಿದ್ವಿ, 5-5 ಗೆಲ್ತೀವಿ. Even BJP also slant that Congress is scaring regarding the voting and cross voting, sir. Nothing will happen. We are remain united. All the 5 candidates are going to win. ಖಚಿತವಾಗಿ ಯಾಕೆ ಅನುಮಾನ ಯಾಕೆ? ಖಂಡಿತವಾಗಿ 5 ಜನ ಗೆಲ್ತಾರೆ. BJPಯಿಂದ ಏನೋ ಉಚ್ಚಾಟನಾಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್ ಎಲ್ಲಿಲ್ಲ. ಅವ್ರು ಇವತ್ತಿಂದ ಇಲ್ಲ, ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ದಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಅವರು. ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ CLPಯಲ್ಲಿ ಭಾಗವಹಿಸಿದ್ದಾರೆ, ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹಾಗೆ ಅದು ಆರೋಪ ಮಾಡೋದ್ರಲ್ಲಿ ಯಾವುದೇ ಸತ್ಯತೆ ಇಲ್ಲ. ಯಾವುದೇ ರೀತಿಯಿಂದ ವೋಟ್ ಲ್ಯಾಪ್ಸ್ ಆಗಲಿಲ್ಲ. ತಮಗೆ ತಪ್ಪು ಮಾಹಿತಿ ಇದೆ. ನಾನು ಕೂಡ ಅಲ್ಲೇ ಇದ್ದೀನಿ 2 ದಿನದಿಂದ. ಇವತ್ತು ಸಾಯಂಕಾಲ ರಿಸಲ್ಟ್ ತಮ್ಮ ಎದುರುಗಡೆ ಬರುತ್ತೆ. 5 ಸೀಟು, ಅದರಲ್ಲೂ ಸ್ಪೆಷಲಿ 5ನೇ ಸೀಟ್ ಅಂತೂ ಖಂಡಿತವಾಗ್ಲೂ ಆರಿಸಿ ಬರುತ್ತೆ. ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ಗೆ ಹೋಗ್ತಾ ಇರುವಂಥ 5 ಸದಸ್ಯರು ಕೂಡ ಆರಿಸಿ ಬರ್ತಾರೆ, ಗೆದ್ದು ಬರ್ತಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರು ಹೇಳ್ತಿದ್ದಾರೆ ಆತ್ಮಸಾಕ್ಷಿಯಲ್ಲಿ ಮತ ಹಾಕ್ತೀವಿ ಅಂತ. ಅದೇ ರೀತಿ JDS ಮತ್ತೆ ಬಿಜೆಪಿಯಲ್ಲಿ ಇನ್ನು ಕೆಲವರು ಯಾರಾದರೂ ಇದ್ದಾರೆ ಮೇಡಮ್ ಮತ ಹಾಕಂತವ್ರು? ಅದನ್ನ ನಮಗೆ ಹೇಗೆ ಗೊತ್ತಾಗುತ್ತೆ. ಬಟ್ ನಾವು ಇಷ್ಟೇ ಹೇಳ್ಬೋದು, ನಮ್ಮ ಅಭ್ಯರ್ಥಿಗಳು 5 ಜನ ಇವತ್ತು ಗೆದ್ದು ಬರ್ತಾರೆ ಅಂತ ಹೇಳ್ಬೋದು. ನಮಗೆ ಕಾನ್ಫಿಡೆನ್ಸ್ ನೋಡಿ. ಕಾಂಗ್ರೆಸ್ ಪಕ್ಷ ಭಾಳಷ್ಟು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದೆ, ಇನ್ನು ಮುಂದೆ ಕೂಡ ಪ್ರದರ್ಶನ ಮಾಡುತ್ತೆ. ತಾವೇ ನೋಡಿದ್ರಿ ಮೊನ್ನೆ ನಡೆದಂಥ ಆ ಒಂದು ಏನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಎಷ್ಟು ಸ್ಮೂತ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಇದರ ಅರ್ಥನೇ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದೀವಿ ಅಂತ ಇದರ ಅರ್ಥ. ನನಗೆ 18ರಲ್ಲಿ 18 ಹಾಕಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಕಾರಣ ಏನು ಅಂದರೆ, ಯಾರೂ ಕೂಡ ಪಕ್ಷಕ್ಕೆ ಮೋಸ ಮಾಡಲ್ಲ. ಬೇಸಿಕಲಿ ಅವರು ವೈಯಕ್ತಿಕವಾದ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನೇ ಬಂದಿರ್ಬೋದು, ಚುನಾವಣೆ ಬಂದಾಗ ದೇ ಡೋಂಟ್ ವಾಂಟ್. ಯಾಕೆಂದರೆ ನಮ್ಮ ಪೊಲಿಟಿಕಲ್ ಫ್ಯೂಚರ್ ಅದರಲ್ಲಿ ಇನ್ವಾಲ್ವ್ ಆಗಿರ್ತದೆ. ಒಂಚೂರು ವ್ಯತ್ಯಾಸ ಆದರೆ ಅವರು ಏನೇನು ಆಗ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಬೇಕಾಗ್ತದೆ. ಬಹುಶಃ ಅದಾಗಲ್ಲ. ನಮ್ಮದು NDA ವೋಟ್ಸ್, BJP ವೋಟ್ಸ್, ಎಕ್ಸಸ್ ಆಫ್ ವೋಟ್ಸ್ ಏನಿದೆ ಆ ವೋಟ್ಸ್ ನಮಗೆ ಬಂದರೆ 18 + 7 ಏನೋ ಬರಬೇಕು. ಅದಾದರೆ 18, 7, 25 ಆಗ್ತವೆ. ನಾವು 5th ಕ್ಯಾಂಡಿಡೇಟ್ಗಿಂತ ಹೆಚ್ಚು ವೋಟನ್ನು ನಾವು ಪಡ್ಕೋಬೇಕು. ಈ ಫಸ್ಟ್ ಎಲಿಮಿನೇಷನ್ 5ರಲ್ಲಿ ಒಂದು ಎಲಿಮಿನೇಷನ್ ಸ್ಟಾರ್ಟ್ ಆದರೆ ನಮಗೆ ಅಡ್ವಾಂಟೇಜ್ ಫಾರ್ ಅಸ್. ಬಿಕಾಸ್ ನಾವು ಅವ್ರು 24 ತಗೊಂಡು ನಾವು 25 ತೊಗೊಂಡ್ರೆ 24ನೇ ಕೌಂಟ್ ಮಾಡೋದು. ಸೊ ಆಗ ಸೆಕೆಂಡ್ ವೋಟ್ಸ್ ಏನು ಬಂದಿರ್ತದೆ ಆಗ ಪಾಯಿಂಟ್ಸ್ ಮೇಲೆ ಇದಾಗುತ್ತೆ. ಬಟ್ ನಮಗೂ ಅವರೇನು ನಮ್ಮ ಮೇಲೆ ಇವರು ಏನು ನಿರೀಕ್ಷಣೆ ಇಟ್ಕೊಂಡಿದ್ದಾರೆ, ನಾವು ಅವ್ರ ಮೇಲೆ ನಿರೀಕ್ಷಣೆ ಇಟ್ಕೊಂಡಿದ್ದೀವಿ. ಅಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಾಗಲಿ DK ಶಿವಕುಮಾರ್ ಆಗಲಿ ಯಾವ ಗುಂಪು ಕೂಡ ಸರಿ ಇಲ್ಲ. ಹಿಂದೆ ಖರ್ಗೆ ಕ್ಯಾಂಡಿಡೇಟ್ ಅಂತ ಸೋಲಿಸಿದಂಥ ಉದಾಹರಣೆಗಳು ಇಲ್ಲಿದ್ದಾವೆ. ಸೊ ಎನಿಥಿಂಗ್ ಮೇ ಹ್ಯಾಪನ್, ವೆಯ್ಟ್ ಆ್ಯಂಡ್ ಸಿ, ವಾಚ್. ಅನ್ನೋರು ಮಂಜುನಾಥ್, ಕರಿಯಮ್ಮ ಅವರೆಲ್ಲ ಹೆಸರನ್ನ ತೇಲ್ಬಿಟ್ಟಿರ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡೋಕ್ಕೆ. ಯಾವುದೇ ಕಾರಣದಿಂದಲೂ ಯಾರು ಕೂಡ ಗೊಂದಲ ಆಗೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಕಾನ್ಫಿಡೆಂಟ್ ಇದೆ ನಮ್ಮ ಪರವಾಗಿ ವೋಟ್ ಹಾಕ್ತಾರೆ ಅಂತಕ್ಕಂಥದ್ದು. ಜೊತೆಗೆ BJPಯವರು ಎಕ್ಸಸ್ ಆಫ್ ವೋಟ್ ಏನಿದೆ ಆ ವೋಟು ಕೂಡ ನಮಗೆ ಬರ್ತದೆ. ಅದಾದಮೇಲೆ ನಾವು 24ರಿಂದ 25 ರೀಚ್ ಆಗ್ತೀವಿ. ಅವ್ರು ಫಸ್ಟ್ ಔಟ್ ಯಾಕೆ ಕಡಿಮೆ ಆಗ್ತದೆ ಅಂದರೆ ಅವರೆಲ್ಲರೂ 30 ವೋಟ್ ಹಾಕ್ಕೊಂಡಿದ್ದಾರೆ. 30 ವೋಟ್ ಹಾಕ್ಕೊಂಡಿರೋದ್ರಿಂದ 3, 4, 12, 120 ಆಗೋಯ್ತು. ಸೊ ಇನ್ನು 20 ವೋಟ್ ಮಾತ್ರ ಅವ್ರಿಗೆ 140, ಇನ್ಕ್ಲೂಡಿಂಗ್ BJPಯಿಂದ ಹೋಗಿರ್ತಕ್ಕಂಥವ್ರೆಲ್ಲ ಸೇರಿ. ಸೊ ಆಗ ನಾವು 24, 25 ವೋಟು ನಾವು ಫಸ್ಟ್ ತಗೊಂಡ್ರೆ ಆ ಎಲಿಮಿನೇಷನ್ ಪ್ರೋಸೆಸ್ ಫಾರ್ ದೆಮ್ ಇಸ್ ಸ್ಟಾರ್ಟ್ ಫಸ್ಟ್. ಸೊ ಅದಾದಾಗ ಪಾಯಿಂಟ್ಸ್ ಎಸ್, ಶಾಸಕ ಮಂಜು ಅವರಷ್ಟೇ ಅಲ್ಲ, ಶಾಸಕ ವೆಂಕಟ ಶಿವರೆಡ್ಡಿ ಕೂಡ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. JDS ಗೆದ್ದೇ ಗೆಲ್ಲುತ್ತೆ ಇರುವಂಥ ವಿಶ್ವಾಸ ಅವರದು. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಅವರನ್ನ ಕೇಳೋಣ ಬನ್ನಿ. ಟಿವಿ ನೈನ್ ಜೊತೆ ಶ್ರೀನಿವಾಸಪುರ ಶಾಸಕ ವೆಂಕಟೇಶ್ವರ ರೆಡ್ಡಿ ಅವರು. ವೆಂಕಟೇಶ್ವರ ರೆಡ್ಡಿ ಅವರೇ, JDS ಕೂಡ ಕಣದಲ್ಲಿದೆ, ಗೆಲುವಿನ ವಿಶ್ವಾಸ ಎಷ್ಟಿದೆ? ಇದೆ, ನಮಗೆ ಅವಕಾಶಗಳಿದೆ. ನಾವೆಲ್ಲ ಒಗ್ಗಟ್ಟಾಗಿ ಮತ ಚಲಾಯಿಸಿದ್ದೇವೆ. ಎಲ್ಲ JDSನ ಎಲ್ಲ ಶಾಸಕರು JDS ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿದ್ದಾರೆ ಅನ್ನೋಂಥ ವಿಶ್ವಾಸ ಇದೆ. ಎಲ್ಲ ಒಟ್ಟಿಗೆ ಬಂದಿದ್ದು 17 ಜನ ಒಟ್ಟಿಗೆ ಬಂದು ಮತ ಇಲ್ಲಿ ಅಡ್ಡ ಮತದಾನದ ಆತಂಕದಿಂದ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ನಿಮ್ಮೆಲ್ಲ ಶಾಸಕರನ್ನ. ಅಡ್ಡ ಮತದಾನ ಆಗ್ಬಹುದು ಅನ್ನುವಂಥ ಆತಂಕದಿಂದ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಎಲ್ಲ ಶಾಸಕರನ್ನ. ಎಲ್ಲ ಹಂಗೇನು ಇಲ್ಲ, ಎಲ್ಲ ಒಟ್ಟಿಗಿದ್ದಾರೆ. ನಾವು ಯಾವತ್ತೂ ಕೂಡ ಬಹಳ ಒಟ್ಟಿಗೆ ನಡ್ಕೊಂಡಿದ್ದೇವೆ, ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೇವೆ. GT ದೇವೇಗೌಡ ನಿಮ್ಮ ಪಕ್ಷ ಶಾಸಕರು ಆದರೂ ಕೂಡ ಪ್ರತ್ಯೇಕವಾಗಿ ಬಂದವರು ಮತ ಚಲಾವಣೆ ಮಾಡಿದ್ದಾರೆ. ಅವರು
ನಮ್ಮ ಜೊತೆಗೆ ಬರಲಿಲ್ಲ. ಅವರು ಊರಿಂದನೇ ಬಂದು ಹಾಕಿದ್ದಾರೆ. ನಿಮ್ಮ ಪಕ್ಷದಲ್ಲಿ ಯಾರು ಕೂಡ ಅಡ್ಡ ಮತದಾನ ಮಾಡಿಲ್ಲ ಹಾಗಾದ್ರೆ? ಯಾರು ಇಲ್ಲ. ಏನಾದರೂ ಸುದ್ದಿಗಳು ಹರಡಿದರೆ ಸುಳ್ಳು. ನೀವು ಕೂಡ ಸೇರಿದಂತೆ ಒಂದಷ್ಟು ಶಾಸಕರು ಅಡ್ಡ ಮತದಾನ ಆಗ್ಬಹುದು ಅನ್ನುವಂಥ ಒಂದು ಸುದ್ದಿಗಳು ಬಂದಿತ್ತು. ನಾನು 50 ವರ್ಷದಿಂದ ಈ ಅಸೆಂಬ್ಲಿಯಲ್ಲಿದ್ದೇನೆ. 47 ವರ್ಷದಿಂದ ಯಾವತ್ತೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡಿದವನಲ್ಲ. ಇವತ್ತು ಅಷ್ಟೇ, ಯಾವತ್ತೂ ಅಷ್ಟೇ. ಇದಿಷ್ಟು ಶಾಸಕ ವೆಂಕಟೇಶ್ವರ ರೆಡ್ಡಿ ಅವರ ಮತಗಳು. ಕ್ಯಾಮ್ರಾ ಪ್ರಣೇಶ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು. ಎಸ್, ಎಲ್ಲ ಶಾಸಕರು ಕೂಡ ತಮ್ಮ ತಮ್ಮ ಅಭ್ಯರ್ಥಿ ಗೆಲ್ಲುವಂತಹ ವಿಶ್ವಾಸದಲ್ಲಿದ್ದಾರೆ. ಆದರೆ ಕೊನೆಯಲ್ಲಿ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ ಯಾವ 7 ಶಾಸಕರು ಗೆದ್ದು ಬರ್ತಾರೆ ಅಂತನ್ನೋದು. 7 ಸ್ಥಾನಗಳಿಗೆ 8 ಕ್ಯಾಂಡಿಡೇಟ್ ಇರೋದ್ರಿಂದಾಗಿ ಈ ರೋಚಕತೆ ಮೂಡಿರೋದು. ಸರ್ಪ್ರೈಸ್ ಕ್ಯಾಂಡಿಡೇಟ್ ಆಗಿ JDS ಸಂಖ್ಯಾಬಲ ಇಲ್ಲದೇ ಇದ್ರೂ ಹಾಕಿರೋದ್ರಿಂದಾಗಿ ಕ್ರಾಸ್ ವೋಟಿಂಗ್ ಆದರೆ ಯಾರ ಪರ ಆಗತ್ತೆ? ಕಾಂಗ್ರೆಸ್ನ ಮತಗಳು JDS ಅಭ್ಯರ್ಥಿಗೆ ಬೀಳುತ್ತಾ, ಅಥವಾ JDSನಲ್ಲಿ ಇರೋ 18ರಲ್ಲೂ ಕೂಡ ಕೆಲ ಮತಗಳು ಕಾಂಗ್ರೆಸ್ಗೆ ಹೋಗಿದೆಯಾ? ಕುತೂಹಲ ಇದೆ. ಎಲ್ಲರೂ ಅವರವರ ಅಭ್ಯರ್ಥಿ ಗೆಲ್ಲೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ನಿಜ. ಜೊತೆಗೆ ತಮ್ಮ ತಮ್ಮ ಅಭ್ಯರ್ಥಿಗಳ ಗೆಲುವನ್ನು ಭದ್ರಪಡಿಸಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ BJP ಕೂಡ ಮೊದಲಿಗೆ 29 ಮತ ಹಾಕುವಂಥ ನಿರ್ಣಯಕ್ಕೆ ಬಂದದ್ದು 30 ಮತ ಹಾಕಿಸ್ಕೊಂಡಿದೆ. ಹಾಗಾಗಿ ಹೆಚ್ಚುವರಿ ಮತ ಏನು JDSಗೆ ಕೊಡಬೇಕಾಗಿತ್ತು ಅದರಲ್ಲೂ ಕೂಡ ಕೊಂಚ ಕಡಿತ ಆಗಿದೆ. 4 ಬದಲು 2 ಮತಗಳು JDSಗೆ ಸಿಗುತ್ತಷ್ಟೇ. ಅದರ ಜೊತೆಗೆ JDSನಲ್ಲೇ ಇರುವಂತಹ ಶಾಸಕ GTD ಅವರ ನಿಲುವು, ಯಾಕಂದರೆ ಪ್ರತ್ಯೇಕವಾಗಿ ಬಂದವರು ಹಾಕಿದ್ದಾರೆ ವೋಟನ್ನು. ಆ ಹಿನ್ನೆಲೆಯಲ್ಲಿ ಅವರ ಆತ್ಮಸಾಕ್ಷಿಯ ಮತ ಯಾರಿಗೆ ಬಿತ್ತು ಅನ್ನೋದು ಕೂಡ ಕುತೂಹಲ. 4 ಗಂಟೆ ನಂತರ ಚಿತ್ರಣ ಸಿಗುತ್ತೆ.